ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಈ ದಿನ ನೈಸರ್ಗಿಕವಾಗಿ ಬೆಳೆಯುವ ಚಿಕ್ಕ ಟೊಮೊಟೊ ಹಣ್ಣಿನ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಈ ಟೊಮೊಟೊ ಹಣ್ಣು ಮಾಮೂಲಿ ಟೊಮೊಟೊ ಹಣ್ಣಿಗಿಂತ ಬಹಳ ಚಿಕ್ಕದಿರುತ್ತದೆ. ಇದು ತುಂಬ ಹಣ್ಣುಗಳನ್ನು ಬಿಡುತ್ತದೆ. ಹಾಗಾಗಿ ಇದಕ್ಕೆ ನೀರು ಗೊಬ್ಬರ ಹಾಕುವ ಅವಶ್ಯಕತೆ ಇರುವುದಿಲ್ಲ. ಇದು ಎಲ್ಲೆಂದರಲ್ಲಿ ಬೆಳೆದು ಅಲ್ಲೇ ಹಣ್ಣನ್ನು ಕೊಡುವ ಒಂದು ವಿಶೇಷ ಟೊಮೊಟೊ ಗಿಡ ಆಗಿರುತ್ತದೆ ಸ್ನೇಹಿತರೆ. ಇದರ ಹುಳಿ ಸಿಹಿ ಎಲ್ಲರಿಗೂ ಇಷ್ಟವಾಗುತ್ತದೆ. ಇದನ್ನು ನಾವು ಮಾಮೂಲಿ ಟೊಮೊಟೊ ಹಣ್ಣನ್ನು ಬಳಕೆ ಆಗುವಲ್ಲಿ ಇದನ್ನು ನಾವು ಬಳಸಬಹುದು. ಇದರಿಂದ ತಿಳಿಸಾರು, ಆಮೇಲೆ ಟೊಮೊಟೊ ಸಾಸು, ಗೊಜ್ಜುಗಳನ್ನು ತಯಾರಿಸಬಹುದು. ಹಾಗೆಯೇ ಇದು ಆರೋಗ್ಯಕ್ಕೂ ತುಂಬ ಉತ್ತಮ ಗುಣವನ್ನು ಹೊಂದಿದೆ. ಇದರ ಮೇಲ್ಮೈ ಸಿಪ್ಪೆಯು ಸಹ ಮೃದುವಾಗಿರುತ್ತದೆ. ದೊಡ್ಡ ಟೊಮೊಟೊ ಹಣ್ಣಿನಷ್ಟು ಅದು ಗಟ್ಟಿಯಾಗಿರುವುದಿಲ್ಲ. ಇದು ಮತ್ತು ನೀರಿನಲ್ಲಿ ಬೇಯಿಸಿದಾಗ ಬೇಗ ಕರಗುವ ಗುಣವನ್ನು ಇದು ಹೊಂದಿರುತ್ತದೆ. ಈ ಚಿಕ್ಕ ಟೊಮೊಟೊವನ್ನು ಉಪಯೋಗಿಸುವುದರಿಂದ ಗ್ಯಾಸ್ಟ್ರಿಕ್ ತುಂಬ ಕಡಿಮೆಯಾಗುತ್ತದೆ. ಇದು ನವಂಬರ್ ತಿಂಗಳಲ್ಲಿ ಹೆಚ್ಚಾಗಿ ಹಣ್ಣಾಗುವುದರಿಂದ ಇದನ್ನು ನಾವು ಶೇಖರಣೆ ಮಾಡಬಹುದು. ಹೇಗೆ ಅಂತ ಹೇಳಿದ್ರೆ, ಇದನ್ನು ಹಣ್ಣನ್ನೆಲ್ಲ ತಂದು ಚೆನ್ನಾಗಿ ತೊಳೆದು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಆ ಪಾತ್ರೆಗೆ ಆ ಹಣ್ಣುಗಳನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಒಲೆಯ ಮೇಲಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಗೂ ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಅದನ್ನು ಬೇಯಿಸಬೇಕು. ಬೇಯಿಸಿದ ನಂತರ ಸಿಪ್ಪೆಯನ್ನೆಲ್ಲ ಹಿಂಡಿ ತೆಗೆದು ಅದರ ಬರೀ ಜ್ಯೂಸನ್ನು ಒಂದು ಬಾಟಲಿಯಲ್ಲಿ ಶೇಖರಣೆ ಮಾಡಿಟ್ಟುಕೊಳ್ಳಬೇಕು. ನಮಗೆ ಉಪಯೋಗಕ್ಕೆ ಬೇಕಂದಾಗ ಸ್ವಲ್ಪ ತೆಗೆದುಕೊಂಡು ಅದನ್ನು ಬಳಸಿಕೊಳ್ಳಬಹುದು. ಹೀಗೆ ಮಾಡಿಟ್ಟುಕೊಳ್ಳುವುದರಿಂದ ನಮಗೆ ಅನಿವಾರ್ಯದಲ್ಲಿ ಟೊಮೊಟೊ ಸಿಗಲಿಲ್ಲ ಅಂದರೂ ಟೊಮೊಟೊ ಜ್ಯೂಸಿಗಾಗುತ್ತೆ. ಮತ್ತು ಟೊಮೊಟೊ ಗೊಜ್ಜನ್ನು ಮಾಡ್ಬೋದು. ಮಕ್ಕಳಿಗೆ ಸಾಸನ್ನು ಮಾಡಿ ಕೊಡ್ಬೋದು ಸ್ನೇಹಿತರೆ. ಈ ರೀತಿ ಗೊಜ್ಜನ್ನು ಮಾಡಿಟ್ಟುಕೊಳ್ಳುವುದರಿಂದ ನಮಗೆ ಹಣವನ್ನು ಉಳಿಸಬಹುದು ಹಾಗೂ ಸಮಯವನ್ನು ಉಳಿಸಬಹುದು ಸ್ನೇಹಿತರೆ. ಮತ್ತು ದಿಢೀರಂತ ಮಕ್ಕಳಿಗೆ ಬೇಕಾದ ಥರ ಗೊಜ್ಜು ಸಾಸುಗಳನ್ನು ಮಾಡಿ ಅವರಿಗೆ ಕೊಡಬಹುದು. ಇಷ್ಟು ನನ್ನ ಸಣ್ಣ ಟೊಮೊಟೊದ ಮಾಹಿತಿ ತಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಟೇಕ್ ಕೇರ್, ಬಾಯ್.